ನನ್ನ ಹೆಸರು ಅಮಿತ್ ಜಯರಾಮ್. ನಾನೊಬ್ಬ ಅಡ್ವೆಂಚರ್ ಎಂಥೂಸಿಯಾಸ್ಟ್. ನಾನಿವತ್ತು ತುಂಬಾ ದಿನಗಳಿಂದ ಕಾಣ್ತಿದ್ದ ಒಂದು ಅಡ್ವೆಂಚರ್ ಟ್ರೈ ಮಾಡಕ್ ಹೋಗ್ತಿದ್ದೀನಿ. ಅದು ಸೋಲೋ ಕ್ಯಾಂಪಿಂಗ್. ಕ್ರೇಜಿ ಅನ್ಸಿದೆ ಅಲ್ವಾ ಕೇಳಕ್ಕೆ? ಬನ್ನಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡೋಣ. ನನ್ನ ಎಕ್ಸ್ಪಲ್ಸ್ ಅಲ್ಲಿ ಎಲ್ಲಾ ಕ್ಯಾಂಪ್ ಸೆಟ್ಸ್ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆಯೋ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಐ ಆಮ್ ರೆಡಿ ಫಾರ್ ರಾ ಅಡ್ವೆಂಚರ್. ಎಕ್ಸ್ಪಲ್ಸ್ ನ ಬರೀ ನಾನು ಆಫ್ ರೋಡ್ ಟ್ರೈನಿಂಗ್ ಯೂಸ್ ಮಾಡ್ತಿದ್ದೆ ಇಷ್ಟ ದಿನ. ಫಸ್ಟ್ ಟೈಮ್ ನಾನು ಕ್ಯಾಂಪಿಂಗ್ ಅಂತ ಅದ್ರಲ್ಲಿ ಹೋಗ್ತಿರೋದು. ಬನ್ನಿ ನಾನು ಇದ್ರಲ್ಲಿ ಸರ್ವೈವ್ ಆಗ್ತೀನ ಅಂತ ನೋಡೋಣ. ನನ್ನ ಲೆಕ್ಕ ಹೆಂಗಿದೆ ನೋಡಿ. ಇಲ್ಲಿಗಂಟ ಆಫ್ ರೋಡ್ ಬಂದಿದ್ದೀನಿ. ಕ್ರೇಜ್ ಆಗಿತ್ತು ಆಫ್ ರೋಡ್. ನನ್ನ ಶೂ ಯಾವ ಲೆವೆಲ್ ಕೈ ಕೊಟ್ಟಿದೆ ಅಂದ್ರೆ, ಇದು ಮೊದಲೇ ಹಳೇದಿತ್ತು ಬಟ್ ತುಂಬಾ ದಿನ ಆಯ್ತಲ್ವಾ ಯೂಸ್ ಮಾಡೋಣ ಅಂತ ಮಾಡಿದ್ದೆ. 2 ಸೋಲ್ ಕಿತ್ತೋಗದ. ಇದು ಆಕ್ಚುಲಿ ಟೂರಿಂಗಿಗೆ ಇದು ಒಳ್ಳೆ ಶೂಸ್. ಇದು ಆಫ್ ರೋಡ್ಗೆಲ್ಲ ಪ್ರಾಪರ್ ಬೂಟ್ಸ್ ಹಾಕೋಬರ್ಬೇಕಿತ್ತು. ನಾನು ಇಲ್ಲೇ ಲೋಕಲಲ್ಲಿ ಹೋಗ್ತಿದ್ದೀನಲ್ಲ, ಈಗ ನಾನು ಹೆಂಗೆ ಹೋಗೋದು? ಇದು ಇದನ್ನು ಕಿತ್ತಾಕದೆ ಅಷ್ಟೇ. ಬಾಬಾ ಶೂ ನನ್ನ ಕೋಪ ಮಾಡ್ಕೊಂತ ಅಂತ ಈ ಲೆವೆಲಿಗೆ ಜಾಗ್ತಿದ್ದೆ. ಸದ್ಯ ಬೇಗೇನಾಗಿಲ್ಲ. ಸೋಲ್ ಇಲ್ದಿರ ಹೆಂಗೆ ಓಡಿಸೋದು? ತುಂಬ ಸಿದ್ದಾಗ್ತಿದೆ ಇದು. ಬಟ್ ಇದನ್ನು ಮಿಸ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಸ್ಪಾಟಿಗೆ ಬಂದಿದ್ದೀನಿ ಈಗ. ಬಟ್ ಇಲ್ಲಿ ಕ್ಯಾಂಪ್ ಮಾಡೋದು ಯಾಕೂ ಸೇಫ್ ಅನ್ನಿಸ್ತಿಲ್ಲ. ಫುಲ್ ಕಲ್ಲು ಗ್ಯಾಪ್ಗಳು ಈ ಥರ ಎಲ್ಲ ತುಂಬ ಇದೆ. ಸೊ ಐ ಥಿಂಕ್ ಸ್ನೇಕ್ಸ್ ವಿಲ್ ಬಿ ಮೋರ್ ಇಲ್ಲಿ. ಇದು ಆ್ಯಕ್ಚುಲಿ ನೋಡೋಕೆ ಹತ್ರ ಥರ ಇದೆ. ಕೆಳಗಡೆ ಇಳಿದು ಹೋಗ್ಬೇಕಂದ್ರೆ ಮಿನಿಮಮ್ ½ ಅವರ್ ಬೇಕು. ಸೊ ಇಲ್ಲಿ ಎಷ್ಟು ರೂಟ್ ಬಂದು ಯಾವುದಕ್ಕೂ ರೂಟೇ ಇರಲಿಲ್ಲ. ಸೊ ಅದಕ್ಕೆ ನಾನು ಲಗೇಜ್ನೆಲ್ಲ ಅಲ್ಲೇ ಇಟ್ಟು ಬಂದಿದ್ದೀನಿ. ಈಗ ಒಂದ್ಸರಿ ಕ್ಯಾಂಪ್ ಸೈಟ್ಸ್ ಫಿಕ್ಸ್ ಆದರೆ ನಡ್ಕೊಂಡಾದ್ರೂ ಎತ್ಕೊಂಡ್ಬಂದ್ಬಿಡ್ಬೋದು. ಅದೇನು ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ಫಸ್ಟ್ ಒಂದು ಸೈಟ್ ಸೆಲೆಕ್ಟ್ ಮಾಡಬೇಕು, ಯಾವುದಾದ್ರೂ ಒಂದು ಟೆಂಟ್ ಎಲ್ಲ ಪಿಚ್ ಮಾಡೋದಕ್ಕೆ. ಇಲ್ಲಿ ಮಾಡ್ಬೋದು ಬಟ್ ಇದು ಗ್ರಿಪ್ಪು ಇಲ್ಲಿ ಈಗಲೇ ಸ್ವಲ್ಪ ಗಾಳಿ ಜಾಸ್ತಿ ಬರ್ತಿದೆ. ಇನ್ನು ನೈಟ್ ಹೊತ್ತಲ್ಲ ಕೋಲ್ಡ್ ವಿಂಡ್ಸ್ ಎಲ್ಲ ಜಾಸ್ತಿ ಬಂದರೆ ಕಷ್ಟ ಆಗುತ್ತೆ. ಕೆಳಗಡೆ ಹೋಗೋಣ. ಪಾಸಿಬಲ್ ಆದರೆ ಗಾಡಿ ಬೇಕಂದ್ರೆ ಇಲ್ಲೇ ಬಿಟ್ಟು ನಾವು ಕೆಳಗಡೆ ಲಗೇಜ್ ತೊಗೊಂಡೋಗಿ ಕ್ಯಾಂಪ್ ಮಾಡೋ ಥರ ಮಾಡೋಣ. ಕ್ಯಾಲ್ಕುಲೇಟಿವ್ ರಿಸ್ಕ್. ಬಟ್ ರಿಸ್ಕ್ ಅಂತೂ ತೊಗೊತಾ ಇದ್ದೀನಿ. ಬಟ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಳ್ಳೋಣ. ಅಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ ನೋಡೋಣ. ಆದರೆ ಅಲ್ಲೇ ಕ್ಯಾಂಪ್ ಮಾಡ್ಬೋದಲ್ಲ. ವಾಟರ್ ಸೋರ್ಸ್ ಎಲ್ಲಿದೆ. ಸೊ ಅಲ್ಲಿ ರೋಡ್ ಕನೆಕ್ಟಿವಿಟಿ ಇದೆ. ಇಲ್ಲಿಂದ ನಡ್ಕೊಂಬಂದ್ರೆ ಈಸಿ ಇರುತ್ತೆ. ರಾದರ್ ದನ್ ಇಲ್ಲೆಲ್ಲೋ ಹೋಗಿ ರಿಸ್ಕ್ ಅನ್ಸುತ್ತೆ ತುಂಬ. ಸೊ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳ್ತಿದ್ದೆ, ಇಷ್ಟೊಂದು ರಿಸ್ಕ್ ಬೇಡ, ನಡಿ ಸ್ವಲ್ಪ ಸೇಫರ್ ಕಡೆ ಕ್ಯಾಂಪ್ ಸೆಟಪ್ ಮಾಡೋಣ. ಫಸ್ಟ್ ಕ್ಯಾಂಪಿಂಗಲ್ಲಿ ಒಳ್ಳೆ ಗಿಫ್ಟ್ ಸಿಕ್ಕಿದೆ. ರೂಟ್ ಗೊತ್ತಿಲ್ಲದ್ರೆ ಯಾವತ್ತು ಆಫ್ ರೋಡ್ಗೆ ಹೋಗ್ಬಾರ್ದು ಅನ್ನೋದಕ್ಕಿದೆ ನಾನೇ ಒಂದು ಒಳ್ಳೆ ಎಕ್ಸಾಂಪಲ್. ಡೌನ್ ಹಿಲ್ ಯು ಕ್ಯಾನ್ ಮ್ಯಾನೇಜ್. ಅಪ್ ಹಿಲ್ ಅದು ಊರ್ ಬಾಗ್ಲಾಗಿದೆ. 360 ಗತಿ ಏನಾಗಿದೆ ನೋಡಿ. ಇದೆಲ್ಲ ಒಂದು ಸ್ಕ್ರಾಚ್ ಆಗಿದ್ದಾಗ ನೋಡ್ಕೊಂಡಿದ್ದೆ. ಸ್ಕ್ರಾಚ್ ಅಲ್ಲ, ಲೆನ್ಸೇ ಚೇಂಜ್ ಮಾಡ್ಬೇಕು ಇವಾಗ. ಆ ಲೆವೆಲ್ಗೆ ಇದಾಗಿದೆ. ಲೆನ್ಸ್ ಕ್ಯಾಪ್ ಚೇಂಜ್ ಮಾಡ್ಬೇಕು ಇವಾಗ. ಇದು ಬಿಡಿ, ಓಕೆ ವಿ ಕ್ಯಾನ್ ಫಿಗರ್ ಇಟ್ ಔಟ್. ಬಟ್ ಈ ಹಾಲತ್ತಲ್ಲಿದೆ, ಈ ತರ ಬಂಡೆಗಳಿದೆ. ಒಳ್ಳೆ ಕ್ಯಾಂಪ್ ಸೈಟೇ ಬಟ್ ದಿಸ್ ಇಸ್ ನಾಟ್ ಫಾರ್ ಬೈಕ್. ವೆರಿ ನೈಸ್ ಲೆಸನ್. ಅಂಡ್ ಹೊಟ್ಟೆ ಉರಿತೈತೆ. ಓಕೆ ನೋಡೋಣ. ಫಸ್ಟ್ ಇಲ್ಲಿಂದ ಪಾಸ್ ಆಗ್ತೀನಿ ನಾನು. ನೋಡೋಣ ಫಸ್ಟ್. ಈ ಶೂಸ್ ತುಂಬ ಸ್ಕಿಡ್ ಆಗ್ತಿದೆ. ಅದಕ್ಕೆ ಕೆಳಗಡೆ ಕಿತ್ತೋದಾಗಿಂದ. ಸೊ ವಿತೌಟ್ ವೆಯ್ಟ್ ಗಾಡಿ ಹೆಂಗೋ ಮ್ಯಾನೇಜ್ ಮಾಡಿದೆ. ಮೇಲೆ ತೊಗೊಂಡೋಗಿ ಎಷ್ಟು ನಿಲ್ಸಿದ್ದೀನಿ. ಸೊ ಲಗೇಜ್ ಎಲ್ಲ ಇಲ್ಲೇ ಇದೆ. ಲಗೇಜ್ ತೊಗೊಂಡು ಡೌನ್ ಇಲ್ಲಲ್ವಾ, ಸೊ ಸ್ಲೋ ಕಂಟ್ರೋಲಲ್ಲಿ ಹೋದರೆ ಆಗುತ್ತೆ ಆರಾಮಾಗಿ. ಸೊ ಹೋಗಿ ಕೆಳಗಡೆ ಹೋದ್ಮೇಲೆ ನೋಡೋಣ. ಫಸ್ಟ್ ನಾನು ಸ್ವಲ್ಪ ನೀರು ಕುಡಿಬೇಕಿಲ್ಲ ಅಂದರೆ ಆಗಲ್ಲ. ಹೋಗೋ ಥರ ಇದ್ದೀನಿ. ಸ್ವಲ್ಪ ನೀರೆಲ್ಲ ಕುಡಿದು ಆಮೇಲೆ ಪ್ಲ್ಯಾನ್ ಮಾಡೋಣ. ನೀರು ಅಷ್ಟೊಂದು ನೀಟಾಗಿಲ್ಲ ಇಲ್ಲಿ. ಕ್ಯಾಂಪಿಂಗ್ ಅಂತೂ ಮಾಡೋಕ್ಕಂತೂ ಆಗೋದೇ ಇಲ್ಲ. ತುಂಬ ಜನ ಭಯಂಕರ ಲಿಟರ್ ಮಾಡಿದ್ದಾರೆ. ದಿಸ್ ಇಸ್ ನಾಟ್ ಅಟ್ ಆಲ್ ನೈಸ್ ಪ್ಲೇಸ್. ಬಟ್ ಡ್ಯಾಮ್ ವಾಟರ್ ನೋಡೋಕೆ ತುಂಬ ಚೆನ್ನಾಗಿದೆ. ಭಯಂಕರ ಲಿಟರು. ಹಾಂ ಬೋಲ್ರೆ ಹೋಗಾರೆ. ಹಾಂ ಇವರು ಫುಲ್ ಫ್ಯಾಮಿಲಿ ಬಂದ್ಬಿಟ್ಟು खाना भी इधर ही खाए सो नहीं खाना नहीं खाया. ಇವಾಗ ನಾನು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿರೋದು. ಸೊ ಗಾಡಿ ಇಲ್ಲಿರುತ್ತೆ. ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ನಾವಿಲ್ಲೇ ಟೆಂಟ್ ಸೆಟಪ್ ಮಾಡೋದು. ಈಗ ಫಸ್ಟ್ ಟೆಂಟ್ ಪಿಚ್ ಮಾಡಿಬಿಡೋಣ. ದಿಸ್ ಟು ಇಸ್ ಗುಡ್. ಈಗ ಟೆಂಟ್ ಅಲ್ಲಾಡ್ತಾ ಇಲ್ಲ ನೋಡಿ. ಗಾಳಿ ಆ್ಯಕ್ಚುಲಿ ಜಾಸ್ತಿನೇ ಇದೆ. ಸೊ ಇನ್ನೊಂದು ಸ್ವಲ್ಪ ವೆಯ್ಟು ನಾನು ಒಳಗಡೆ ಹೋದರೆ ದಿಸ್ ಇಸ್ ಸೇಫ್.
ನನ್ನ ಅದ್ಭುತ ಶೂಗಳು. ಮೇ ಬಿ ಇದೆ ಲಾಸ್ಟ್ ಟೈಮ್ ಅನ್ಸುತ್ತೆ ಇದನ್ನು ಹಾಕೋದು. ಫಸ್ಟಿಗೆ ವಾಟ್ರ್ ಸೋರ್ಸ್ ಮಾಡಬೇಕು ನೋಡಿ, ಅದೇ ಮರ್ತಿದ್ದೆ ನಾನು. ಫಸ್ಟ್ ಹೋಗಿ ವಾಟ್ರ್ ಸೋರ್ಸ್ ನೋಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ತಿನ್ನೋಕ್ಕೂ ಏನೂ ಇರಲ್ಲ, ಕುಡಿಯೋಕ್ಕೂ ಏನೂ ಇರಲ್ಲ. ಇಲ್ಲಿ ಯಾವುದೂ ಕುಡಿಯೋ ನೀರಲ್ಲ, ಏನಿಲ್ಲ. ನಾರ್ಮಲ್ ಡ್ಯಾಮಲ್ಲಿರುವಂಥ ನೀರೇ ಹಿಡ್ಕೊಂಬಂದು ಕುಡಿಬೇಕೀಗ. ಬೇರೆ ಫುಟಲ್ಲೇ ಹೋಗ್ತಾಯಿದ್ದೀನಿ. ಆ ಶೂವಲ್ಲಿ ಹೋದರೆ ಇಲ್ಲೂ ಬೀಳ್ತೀನಿ ನಾನು. ಆಮೇಲೆ ಏನೋ ಸೌಂಡ್ ಮಾಡ್ತಿದ್ದೆ, ಬಟ್ ಏನೂ ಗೊತ್ತಿಲ್ಲ. ಇದ್ದರೆ ಅಷ್ಟೇ. ನನ್ನ ಹಿಂದೆ ಬರಲ್ಲ ಅನಿಸುತ್ತೆ. ಅಲ್ಲಿ ಫಿಲ್ ವಾಟರ್ ಹಿಯರ್. ಬೇಗ ಹೋದರೆ ಒಳ್ಳೆಯದು. ಇದು ತುಂಬ್ತಾ ಇಲ್ಲ, ಇದು ಸಾಯ್ತಲ್ಲ ಮರ್ರೆ. ಬೇಗ ಹೋಗಬೇಕು. ಅದಕ್ಕೆ ಇಷ್ಟು ಸರ್ವೈವ್ ಆಗೋದಕ್ಕೆ. ಓಕೆ ಫೈನ್. ಮಿಷನ್ ಸಕ್ಸಸ್ಫುಲ್. ಸೊ ಕಡ್ಡಿ ಎಲ್ಲ ಸಿಕ್ಕಿದೆ ಈಗ. ಸೊ ಕ್ಯಾಂಪ್ ಫೈರು ಹಾಕ್ಬಿಡೋಣ, ನೋಡೋಣ ಅದೇನಾಗುತ್ತೋ. ಸೊ ವೆಲ್ಕಮ್ ಟು ಮೈ ಟೆಂಟ್. ಇವಾಗ ಟೆಂಟ್ ಒಳಗಡೆ ಬಂದಿದ್ದೀವಿ. ಇವಾಗ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋ ಟೈಮ್. ಸೊ ಫಸ್ಟು ಬ್ಯೂಟೆನ್ ಗ್ಯಾಸ್ದು ಬಾಕ್ಸ್ ತೆಗೆಯೋಣ. ಇದೇ ನಿಮ್ಗೆ ಆ್ಯಕ್ಚುಲಿ ಶಾಕ್ ಆಗೋದಂದರೆ ಬ್ಯೂಟೆನ್ ಗ್ಯಾಸ್ ಸ್ಟವ್ದು ಬಾಕ್ಸ್ ಇದು. ಸೊ ಇದನ್ನು ಫುಲ್ ಇಂಪ್ರೊವೈಸ್ ಮಾಡಿಸಿದ್ವಿ. ಸೊ ಅದನ್ನು ಇಂಪ್ರೊವೈಸ್ ಮಾಡಿರೋ ಇದನ್ನು ನಿಮಗೆ ತೋರಿಸ್ತೀನಿ ಫಸ್ಟು. ಓಕೆ, ಟಡಾ, ಪಾಲಿಥೀನ್ ಕವರ್ಸ್ ಜಸ್ಟ್ ಫಾರ್ ಗಾರ್ಬೇಜ್ ಎಮರ್ಜೆನ್ಸಿ ಸರ್ವಿಸಸ್. ತುಂಬ ಕೋಲ್ಡ್ ಆದರೆ ವಾಮರ್ಸು ತಂದಿದ್ದೀನಿ, ಮಿಲ್ಕ್ ಪೌಡರ್. ಈಗ ನೋಡಿ ವಾಟರ್ ಯಾವ ಕಲರ್ ಇದೆ ಅಂತ ಗೊತ್ತಾಗ್ತಿದೆಯಲ್ಲ. ಫಿಶ್ ಟ್ಯಾಂಕಲ್ಲಿ ನೀರು ತೆಗೆದ್ರೆ ಹೆಂಗಿರುತ್ತೋ ಹಂಗಿದೆ ನೀರು. ಸೊ ಟ್ರಾವೆಲಿಂಗ್ ಮಾಡೋರು, ಸೋಲೋ ಟ್ರಾವೆಲ್ ಮಾಡೋರು, ಇಲ್ಲ ಗ್ರೂಪ್, ಸೋಲೋ ಗ್ರೂಪ್ ಅಂತ ಬರೋಲ್ಲ. ನೀವು ಹೊರಗಡೆ ನೀರು ಏನಾದರೂ ಕುಡಿತಿದ್ದೀರಾ ಅಂದರೆ, ಸೊ ವಾಟ್ ಐ ಸಜೆಸ್ಟ್ ಈಸ್ ನ್ಯಾಚುರಲ್ ಸೋರ್ಸಿಂದ ನೀರು ತೆಗೆಯುವಾಗ ದಟ್ ಮೈಟ್ ಲುಕ್ ಕ್ಲಿಯರ್, ಬಟ್ ಅದರಲ್ಲಿ ತುಂಬ ಬ್ಯಾಕ್ಟೀರಿಯಾಸು, ವೈರಸಲ್ಲಿರೋ ಚಾನ್ಸಸ್ ಇರುತ್ತೆ. ಸೊ ಫಾರ್ ಸೇಫ್ಟಿ ಪರ್ಪಸ್ ಇದರಿಂದ ಲಾಸ್ ಅಂತ ಇಲ್ಲ. ಸೊ ಐ ಹ್ಯಾವ್ ಅಬೌಟ್ 2 ಟ್ಯಾಬ್ಲೆಟ್ಸ್, ಬಟ್ ಇದು ಸ್ವಲ್ಪ ಹೆವಿ ಆಯಿತು. ಸೊ ಅಲ್ಲಿ ಬ್ರೇಕ್ ಡೌನ್. ಇದು 100,000 ಲೀಟರ್ಸ್ ವಾಟರ್ಗೆ ಹಾಕೋದು. ಸೊ ಐ ಕ್ಯಾನಾಟ್ ಯೂಸ್ ದಿಸ್ ಫಾರ್ ದ್ಯಾಟ್. ಸೊ ನಮ್ಮ ಆಯುಧ ಇಲ್ಲಿದೆ. ಇದನ್ನೊಂದು ಅಲ್ಲಿ ಹಾಕಿ ನೋಡೋಣ. ಸೊ ಇವಾಗ ನಿಮ್ಗೆ ಕ್ಲೀನಾಗಿ ಕಾಣಿಸ್ತಿದೆಯಲ್ಲ ನೀರು ಯಾವ ಕಲರ್ ಐತಿ ಅಂತ. ಇದನ್ನು ಹಾಕಿ ನೋಡೋಣ. ಸೊ ಇಲ್ಲಿದೆ ನೋಡಿ, ಡಿಸಾಲ್ವ್ ಆಗ್ತಿದೆ. ಎಷ್ಟು ಫಾಸ್ಟಾಗಿ ಡಿಸಾಲ್ವ್ ಆಗ್ತಿದೆ, ಎಷ್ಟು ಬೇಗ ಡಿಸಾಲ್ವ್ ಆಗ್ತಿದೆ ನೋಡಿ. ಅದು ಕಲರ್ ಕೂಡ ಚೇಂಜ್ ಆಗ್ತಿದೆ. ನನಗೆ ಯಾವುದೇ ನಮ್ಮ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕೋ ಕ್ಲೋರಿನ್ ಇದ್ದಂಗೆ ಐತಿದು. ಸೂಪರ್ ಎಸೆನ್ಷಿಯಲ್ ಇದು. ಆ್ಯಕ್ಚುಲಿ ನಾನು ಬಾರ್ಬಿಕ್ಯೂ ಮಾಡೋಣ ಅಂತ ತಂದಿದ್ದು ಸೇಫ್ಟಿಗೆ. ಇನ್ ಕೇಸ್ ಏನೂ ಸಿಗ್ದಿರಾ ವರ್ಸ್ಟ್ ಸಿಚುವೇಶನ್ಗೆ ಬಂದರೆ ಲೆಟ್ಸ್ ಹೋಪ್ ಇಟ್ಸ್ ಗಾಳಿ. ಓಕೆ, ಗಾಳಿ ಎನರ್ಜಿ ಜೆಲ್ ಟು ಸೇವ್ ಮೀ. ವಿಲ್ ಗೋ ಔಟ್. ಆಟೋಮೆಟಿಕ್ಕಾಗಿ ಆಗುತ್ತೆ. We'll use this to make some Maggi. We have 1 pack to serve it. Only 1 pack. ಇವತ್ತಿನ ಓವರ್ ಫುಡ್ ಇದೆ. ಓಕೆ, ಓಹ್ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ನೀರು ಹಿಡಿಯೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅದೆಲ್ಲೋ ದೂರದಲ್ಲಿ ಇದೆಯಂತೆ. ಕುಡಿಯೋಕ್ಕೆ ನೀರು ಸಿಗುತ್ತಾ? ಎಲ್ಲಿ ಬರುತ್ತೆ? ಇದ್ರಲ್ಲಿ ಬರುತ್ತಾ? ಒಂದ್ಸರಿ ಹೋಗಾದ್ಮೇಲೆ ಆರ್ಗನೈಸ್ ಮಾಡೋಣ. 9:15. ಸೊ ನೋಡೋಣ. ಸದ್ಯಕ್ಕಂತೂ ಇಮಿಡಿಯೇಟಾಗಂತೂ ನಿದ್ದೆ ಬರೋಲ್ಲ. ಮಗ ಟ್ರೈ ಮಾಡೋಣ. ಗುಡ್ ಮಾರ್ನಿಂಗ್. ಬನ್ನಿ, ಬೆಳಗಾಗಿದೆ, 6 ಗಂಟೆ ಆಗಿದೆ. ನೆನ್ನೆ ವ್ಯೂ ನೋಡೋಕ್ಕಾಗಿಲ್ಲ, ಬಂದಿದ್ದು ಲೇಟ್ ಆಯ್ತಲ್ಲ. ಸೊ ನಾನು ಕ್ಯಾಬ್ ಮಾಡಿರೋ ವ್ಯೂ ನೋಡಿಸ್ತೀನಿ ಬನ್ನಿ.
ಸೊ ಬನ್ನಿ ಕಾಫಿ ಮಾಡೋ ಟೈಮ್ ಈಗ. ಸೊ ಇದೆ ನೋಡಿ, ಇದರಲ್ಲಿ ಎಲ್ಲ ಇದೆ. ಕುಕ್ಕಿಂಗಿಗೆ ಒಂದು ಬೌಲ್ ಥರ ಇದೆ, ಒಂದು ತವಾ ಥರ ಇದೆ, ಮತ್ತು ಕಾಫಿಲಿ ಹಾಟ್ ವಾಟರ್ ಬಾಯ್ಲ್ ಮಾಡ್ಕೊಳಕ್ಕಂತ ಸಪ್ರೇಟಾಗಿ ಇದೂ ಇದೆ. ಇಷ್ಟೇ. ನೀರಾಗಿದೆ, ಇದಕ್ಕೊಂದು ಕಾಫಿ ಪೌಡ್ರ್ ಹಾಕಿದ್ರೆ ಡನ್. ಯಾವುದೇ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ಗೂ ಒಂದು ಎಂಡ್ ಅಂತ ಇರುತ್ತೆ, ಬಟ್ ಈ ಅಡ್ವೆಂಚರ್ ಬಿಲ್ಡ್ ಮೋರ್ ಕಾನ್ಫಿಡೆನ್ಸ್ ಇನ್ ಮೀ. ಇದು ಜಸ್ಟ್ ಬಿಗಿನಿಂಗ್. ಸ್ಟೇ ಟ್ಯೂನ್ ಬೈ ಸಬ್ಸ್ಕ್ರೈಬಿಂಗ್ ಫಾರ್ ರಿಯಲ್ ರಾ ಅಡ್ವೆಂಚರ್.